ನಾನು ಕೊನೆ ಭಾಷಣಕಾರ ಏನಲ್ಲ. ನಾನು ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ನೊಂದು ಸ್ವಲ್ಪ ಮಾತನಾಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಕೆಪಿಸಿಸಿ ವತಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೋಸ್ಕರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಲಿಕ್ಕೋಸ್ಕರವಾಗಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಬಹಳ ಜನ ರೈತ ಸಂಘಟನೆಗಳ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗಾಗಲೇ ನಾನು ನಮ್ಮ ಪಕ್ಷದ ವತಿಯಿಂದ ಸ್ವಾಗತವನ್ನು ಬಯಸಿದ್ದಾರೆ. ನಾನು ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಸು ಅವರು ಒಟ್ಟೋದ್ರು ಇಲ್ಲೇ ಇದ್ದಾರಲ್ಲ, ಮಾತನಾಡುವಾಗ ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಪಕ್ಷನೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳಿ. ನೀವು ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ರೈತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ಟಿದೆ ಅಂತ ಹೇಳಕ್ ಹೋಗಲ್ಲ ನಾನು. ಆದರೆ ಕಾಂಗ್ರೆಸ್ ಪಕ್ಷ ರೈತರು ಮತ್ತು ಕೃಷಿ ಪರವಾಗಿದೆ ಅಂತಕ್ಕಂಥದ್ದ ಮಾತನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಸಿರು ಕ್ರಾಂತಿಯಿಂದ ಹಿಡಿದು ಇವತ್ತೇನಾದರೂ ಆಹಾರದ ಸ್ವಾವಲಂಬನೆ ಆಗಿದ್ರೆ ದೇಶದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, 1950ನೇ ಇಸ್ವಿನಲ್ಲಿ ಆಹಾರದ ಉತ್ಪಾದನೆ 50 ಮಿಲಿಯನ್ ಟನ್ ಉತ್ಪಾದನೆ ಆಗ್ತಾ ಇತ್ತು. 1950ನೇ ಇಸ್ವಿ ಆಸ್ಪಾಸ್ನಲ್ಲಿ 50 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಮತ್ತೆ ಇವತ್ತು ದೇಶದಲ್ಲಿ ಆಹಾರದ ಉತ್ಪಾದನೆ 290 ರಿಂದ 300 ಮಿಲಿಯನ್ ಟನ್ ಆಹಾರದ ಉತ್ಪಾದನೆ ಆಗ್ತಾ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಾಧನೆ ಅಲ್ವಾ ಅಂತಕ್ಕಂಥದ್ದನ್ನು ಕೂಡ ತಮಗೆ ತಿಳಿಸಲಿಕ್ಕೆ. ಇವತ್ತು ಆಹಾರದಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಾದ್ರೆ ಈ ದೇಶದಲ್ಲಾದಂತ ಹಸಿರು ಕ್ರಾಂತಿಯಿಂದ ಅಂತಕ್ಕಂಥದ್ದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ರೈತ ಸಂಘದ ಹಿನ್ನೆಲೆಯಿಂದ ಬಂದಂತವರು. 1980ನೇ ಇಸ್ವಿನಲ್ಲಿ 80ರಿಂದ 83ವರೆಗೆ ನಾನು MLA ಆಗುವವರೆಗೂ ರೈತ ಸಂಘಟನೆಯ ಮುಂಚೂಣಿನಲ್ಲಿದ್ದಂಥವರು. ಮೈಸೂರು ಜಿಲ್ಲಾ ರೈತ ಸಂಘ ಏನಿತ್ತು ಅದರ ಅಧ್ಯಕ್ಷರು ರಂಗನಾಥ್ ಇದ್ದರು, ಚಾಮರಾಜನಗರದವರು. ಈಗ ಅವ್ರು ಬದುಕಿಲ್ಲ. ನಾನು ಮೈಸೂರು ಜಿಲ್ಲಾ ರೈತ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ರೈತರ ಬದುಕು, ರೈತರ ಬವಣೆಗಳು, ಕೃಷಿ ಕ್ಷೇತ್ರದ ಸಮಸ್ಯೆಗಳು ಇವೆಲ್ಲವನ್ನು ಕೂಡ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ನಮಗೆ ಸೂಚ್ಯವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಪ್ರೊಫೆಸರ್ ನಂಜುಂಡಸ್ವಾಮಿ ಇದರಲ್ಲ, ಅವರು ನನಗೆ ಮೇಷ್ಟ್ರಾಗಿದ್ದರು.
ಲಾ ಕಾಲೇಜಲ್ಲಿ. ಬಹುಶಃ ಇವತ್ತೇನಾದ್ರೂ ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಪ್ರೇರಣೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ರುದ್ರಪ್ಪ ಅಂತ ಇದ್ರು, ಮಾಜಿ ಮಂತ್ರಿಗಳು. ಅವರು ನಂಜುಂಡಸ್ವಾಮಿ ಇವರೆಲ್ಲ ಸೇರಿ ರೈತ ಸಂಘವನ್ನು ಹುಟ್ಟಾಕಿದಂಥವ್ರು. ಮೊದಲನೇ ಅಧ್ಯಕ್ಷರು ರುದ್ರಪ್ಪನವರು. ನಮಗೂ ನಂಜುಂಡಸ್ವಾಮಿ ಅವ್ರಿಗೂ ರೈತ ಸಂಘಟನೆಯವ್ರಿಗೂ ಭಿನ್ನಾಭಿಪ್ರಾಯ ಬಂದು ನಾನು ರೈತ ಸಂಘ ಬಿಟ್ಟುಬಿಟ್ಟೆ. 83ನೇ ಇಸ್ವಿನಲ್ಲಿ ವಿಧಾನಸಭೆಗೆ ನಾನು ಅಭ್ಯರ್ಥಿ ಆಗ್ಬೇಕಾದ್ರೆ ಬಂದದ್ರಿಂದ ಇಲ್ಲಿ ಯಾವಾಗ ಕೂತಿದ್ದಾರೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದು ರೈತ ಸಂಘಟನೆಯಲ್ಲಿ. ಇವರು ನಾವೆಲ್ಲ ಹೊರಗಡೆ ಬಂದು ಗಲಾಟೆ ಮಾಡ್ಕೊಂಡು ಶಿವಮೊಗ್ಗದಲ್ಲಿ ಅವತ್ತು ಯಾವಾಗಲೂ ಎಲೆಕ್ಷನ್ ನಿಂತ್ಕೊಂಡ್ರು, ನಾನು ಎಲೆಕ್ಷನ್ ನಿಂತ್ಕೊಂಡೆ. ಅವರು ನಮ್ಮ ಬಳ್ಳಾರಿ ರೇವಣ ಸಿದ್ದಪ್ಪ, ರೇವಣಪ್ಪ ಅವರು ನಾವೆಲ್ಲ ಒಟ್ಟಿಗೆ ಹೊರಗಡೆ ಬಂದು, ಹಾಗಾಗಿ ರೈತರ ಸಮಸ್ಯೆಗಳು, ರೈತರ ಬವಣೆಗಳು ನನಗೆ ಗೊತ್ತಿದ್ದಾವೆ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಈ ಮಂಡ್ಯ ಜಿಲ್ಲೆನಲ್ಲೇ ಮಂಡ್ಯ ಶುಗರ್ ಫ್ಯಾಕ್ಟರಿ ಇದೆಯಲ್ಲ, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಚಲುವರಾಯ ಸ್ವಾಮಿಗೆ, ನರೇಂದ್ರ ಸ್ವಾಮಿಗೆ, ಬಾಬುಗೆ ಇವ್ರಿಗೆಲ್ಲ ಗೊತ್ತಿದೆ. ಪಾಂಡುಪುರ ಶುಗರ್ ಫ್ಯಾಕ್ಟರಿಗೆ ಪ್ರತಿ ವರ್ಷ ದುಡ್ಡು ಕೊಟ್ಟು ಅದನ್ನು ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಒಮ್ಮೆ 2014-15ರಲ್ಲಿ ಕಬ್ಬಿನ ಬೆಲೆ ಬಿದ್ದೋಗ್ಬಿಡ್ತು. ರಾಜ್ಯ ಸರ್ಕಾರದಿಂದ ಒಂದು ಟನ್ಗೆ 300 ರೂಪಾಯಿ, ಒಂದು ಟನ್ ಕಬ್ಬಿಗೆ 300 ರೂಪಾಯಿ ಕೊಟ್ಟಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಅಂತ. ಒಟ್ಟು ಆ ವರ್ಷ 1800 ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ. ಈಗಾಗಲೇ ಪ್ರಕಾಶ್ ಕಮ್ಮರಡಿಗೆ ಹೊರಟೋಗಿದ್ದಾರೆ ನನಗೆ ಕಾಣಿಸುತ್ತೆ. ಕೇಂದ್ರದಲ್ಲಿ ಕೃಷಿ ಬೆಲೆ ಆಯೋಗ ಇದೆ. ರಾಜ್ಯಗಳಲ್ಲಿ ಎಲ್ಲೂ ಕೂಡ ಇರಲಿಲ್ಲ ಕೃಷಿ ಬೆಲೆ ಆಯೋಗ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕೃಷಿ ಬೆಲೆ ಆಯೋಗವನ್ನು ರಚನೆ ಮಾಡಿದ್ದು ನಮ್ಮ ಸರ್ಕಾರ. ಅಲ್ಲಿವರೆಗೆ ಕೃಷಿ ಬೆಲೆ ಆಯೋಗ ಇರಲಿಲ್ಲ. ಆ ಪ್ರಕಾಶ್ ಕಮ್ಮರಡಿಗೆ ಅವರನ್ನೇ ಮೊದಲನೇ ಅಧ್ಯಕ್ಷರಾಗಿ ನಾನು ನೇಮಕ ಮಾಡಿದ್ದೆ. ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನ ಮೊದಲನೇ ಬಾರಿಗೆ ದೇಶದಲ್ಲಿ ತಂದದ್ದು ನಮ್ಮ ಸರ್ಕಾರ. ಆಗ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದವರು ಅದು 14-15ರಲ್ಲಿ ಮಾಡಿದ್ದು. ಅವನು ಮಂತ್ರಿ, ಕೃಷಿ ಸಚಿವ, ಎಲ್ಲಾ ರಾಜ್ಯಗಳ ಕೃಷಿ ಮಂತ್ರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಒಂದು ಸಮಾವೇಶ ಮಾಡಿ ಹುಬ್ಬಳ್ಳಿನಲ್ಲಿ ಕರ್ನಾಟಕದ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಕೃಷಿ ಮಾರುಕಟ್ಟೆಗಳಲ್ಲಿ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತೇಳಿ ದೇಶದ ಎಲ್ಲ ಕೃಷಿ ಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟದ್ದು ಕರ್ನಾಟಕದಲ್ಲಿ. ಅದರ ಮುಂದಿನ ವರ್ಷದ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿತು, ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ತರಬೇಕು. ಅದು ಬಹಳ ಪ್ರಗತಿಪರವಾದಂತ ಆಲೋಚನೆ, ಕಾರ್ಯಕ್ರಮ.
ಇದನ್ನ ತರೋದ್ರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನ್ಯಾಯಯುತವಾದಂಥ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ಸ್ಪರ್ಧಾತ್ಮಕವಾದಂಥ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಒಕ್ಕೊರಲಿನಿಂದ ಆ ಒಂದು ಈ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಈಗ ಅದೇ ಸರ್ಕಾರ ಕೃಷಿ ಮಾರುಕಟ್ಟೆ ಕಾಯ್ದೆ ಇದೆಯಲ್ಲ, ಅದನ್ನ ನಾಶ ಮಾಡಿಬಿಟ್ಟಿದೆ. ಈಗಾಗಲೇ ಪ್ರಕಾಶ್ ಕಮ್ಮರಡಿಗೆ ಒಂದು ಪತ್ರ ಓದಿ ಹೇಳಿದ್ರು, ಅದು ನಿಜ. ಅಮಿತ್ ಶಾ ಪರ್ಸನಲ್ ಸೆಕ್ರೆಟರಿ ಅವರೊಂದು ಪತ್ರ ಬರೆದಿದ್ದಾರೆ ಯಡಿಯೂರಪ್ಪನವರಿಗೆ. ಕೃಷಿ ಸೆಕ್ರೆಟರಿ ಅವರೊಂದು ಪತ್ರ ಬರೆದಿದ್ದಾರೆ ಯಾರಿಗೆ? ನಾಗಲಾಂಬಿಕಾ ಕೋಆಪರೇಟಿವ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ. ಏನಂತ ಬರೆದಿದ್ದಾರೆ ಅಂತಂದ್ರೆ, ಈಗ ನಾವು 2017ರಲ್ಲಿ ತಂದಿರತಕ್ಕಂಥ ಮಾಡೆಲ್ ಮಾರುಕಟ್ಟೆ, ಕೃಷಿ ಮಾರುಕಟ್ಟೆ ಮಾಡೆಲ್ ಕಾನೂನು ಏನು ತಂದಿದ್ದೀವಿ, ಅದನ್ನ ರಾಜ್ಯ ಸರ್ಕಾರ ಕೂಡಲೇ ಮಾರುಕಟ್ಟೆ ಕಾನೂನಿಗೆ ತಿದ್ದುಪಡಿ ತಂದು ಅದರ ವರದಿಯನ್ನ ನಮಗೆ ಕಳಿಸಿಕೊಡಬೇಕು ಅಂತೇಳಿ ಅಮಿತ್ ಶಾ ಪರ್ಸನಲ್ ಸೆಕ್ರೆಟರಿ ಬರೆದಿದ್ದಾರೆ, ಮತ್ತೆ ಕೃಷಿ ಸೆಕ್ರೆಟರಿ ಬರೆದಿದ್ದಾರೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವ ಸರ್ಕಾರ ನಮ್ಮ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ಮೂಲಕ ಹೇಳುತ್ತೋ, ಅದೇ ಸರ್ಕಾರ ಇವತ್ತು ಅಂಬಾನಿ, ಅದಾನಿ ಮತ್ತು ಕಾರ್ಪೊರೇಟ್ ಬಾಡಿಗಳಿಗೆ ತಲೆಬಾಗಿ ಈ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹಳ ಜನ ಇದನ್ನು ಅರ್ಥ ಮಾಡ್ಕೋಬೇಕು ರೈತರು. ಯಡಿಯೂರಪ್ಪನವರು ಹೇಳ್ತಾರೆ ಪದೇ ಪದೇ, ನಾವು ಮಾರುಕಟ್ಟೆ ಮುಚ್ಚಲ್ಲ. ಕೃಷಿ ಮಾರುಕಟ್ಟೆಗಳು 162 ಕೃಷಿ ಮಾರುಕಟ್ಟೆಗಳಿದ್ದಾವೆ ರಾಜ್ಯದಲ್ಲಿ. ನಾವು ಯಾವುದನ್ನು ಮುಚ್ಚಲ್ಲ, ಅವು ಹಂಗೆ ಮುಂದುವರಿತವೆ. ಇವತ್ತು ಲೈಸೆನ್ಸ್ ಇಲ್ದೇನೆ, ಕೃಷಿ ಮಾರುಕಟ್ಟೆ ಸಂಬಂಧನೇ ಇಲ್ದೇನೆ ಬಂಡವಾಳಶಾಹಿಗಳು, ಶ್ರೀಮಂತರು, ಕಾರ್ಪೊರೇಟ್ ಬಾಡಿಗಳು ಅವರು ರೈತರು ಬೆಳೆದಂತ ಪದಾರ್ಥಗಳನ್ನು ಕೊಂಡುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನೀವು ನಿರ್ಮಾಣ ಮಾಡಿದ್ರೆ ಕೃಷಿ ಮಾರುಕಟ್ಟೆಗೆ ಕ್ರಮೇಣ ಹಂತ ಹಂತವಾಗಿ ಯಾರು ಬರ್ತಾರೆ ನಿಮಗೆ? ಈಗಾಗಲೇ ಪ್ರಸ್ತಾಪ ಮಾಡದಂತೆ ನಿಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಅದು ಕ್ರಮೇಣ ನಿಂತು ಹೋಗ್ತವೆ. ಮಾರುಕಟ್ಟೆಗಳು ಕ್ರಮೇಣ ಮುಚ್ಚಿ ಹೋಗ್ತವೆ. ಅಲ್ಟಿಮೇಟ್ಲಿ ಏನಾಗ್ತದೆ ಪರಿಸ್ಥಿತಿ? ಅವ್ರಿಗೇನು ಕಾನೂನಲ್ಲಿ ಏನು ಹೇಳಿದ್ದಾರೆ? ಅವರು ಖಾಸಗಿಯವರು ಇಫ್ ದೇ ವಾಂಟ್ ಮಾರುಕಟ್ಟೆಗಳನ್ನ ರಚನೆ ಮಾಡ್ಕೋಬಹುದು. ಕೃಷಿ ಮಾರುಕಟ್ಟೆಗಳು ಮುಚ್ಚೋಗಿ ಖಾಸಗಿ ಮಾರುಕಟ್ಟೆಗಳು ಸ್ಥಾಪನೆ ಆಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಯಾರ್ದು ಶೋಷಣೆ ಯಾರಿಂದ ಆಗ್ತದೆ? ಶೋಷಣೆ ಆಗೋದು ಕಾರ್ಪೊರೇಟ್ ಬಾಡಿಗಳಿಂದ, ಬಂಡವಾಳಶಾಹಿಗಳಿಂದ. ಶೋಷಣೆಗೆ ಒಳಗಾಗ್ತಕ್ಕಂಥವರು ಕೃಷಿಕರು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಯಡಿಯೂರಪ್ಪ, ನರೇಂದ್ರ ಮೋದಿ ಈ ದೇಶದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ರೈತರು ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಇದರಲ್ಲಿ ಯಾವುದೇ ಎಳ್ಳಷ್ಟು ಸತ್ಯಾಂಶ ಇಲ್ಲ. ಸಿಟಿ ರವಿ ನಾನು ಮಾತನಾಡುವಾಗ ಅಸೆಂಬ್ಲಿನಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಒಂದು ಭರವಸೆಯನ್ನ ತೋರ್ಸಕ್ ಶುರು ಮಾಡಿದ್ರು. ಆ ಭರವಸೆ ಏನಪ್ಪಾ ಅಂತಂದ್ರೆ,
ರಿಪೀಲ್ ಮಾಡ್ತಾ ಇದ್ದೀರಿ. ಈಗ APMC ಆಕ್ಟ್ ರಿಪೀಲ್ ಮಾಡ್ತೀರಿ ಅಂತ ತೋರಿಸ್ತಾ ಇದ್ರು. ಆದ್ರೆ ನೆಕ್ಸ್ಟ್ ಏನ್ ಹೇಳಿರ್ತಾರೆ, ನಾವು ಮಾರುಕಟ್ಟೆಗಳನ್ನ ಬರೀ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸ್ಥಾಪನೆ ಮಾಡ್ತೀವಿ. ರೈತರಿಗೆ ಸರಿಯಾದಂತ ರಸ್ತೆ ಇಲ್ಲ, ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಎಲ್ಲ ರೈತರು ಸಣ್ಣ ರೈತರು ಕೂಡ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಮಾರುಕಟ್ಟೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಅದ್ರ ಕೆಳಗಡೆ ಇರೋ ಭರವಸೆ ಇದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಅದನ್ನ ಬಿಟ್ಬಿಟ್ಟು ಇದನ್ನ ಮಾತ್ರ ಅಸೆಂಬ್ಲಿಯಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡೋದು. ಸಿಟಿ ರವಿ ಈಸ್ ಎ ಮಿನಿಸ್ಟರ್ ಇನ್ ಯಡಿಯೂರಪ್ಪಸ್ ಕ್ಯಾಬಿನೆಟ್. ಇವತ್ತು APMC ಮಾರುಕಟ್ಟೆಗಳು, ಕೃಷಿ ಮಾರುಕಟ್ಟೆಗಳು ಸ್ಟೇಟ್ ಲಿಸ್ಟ್ ನಲ್ಲಿ ಬರೋದು, ಅದು ಸೆಂಟ್ರಲ್ ಲಿಸ್ಟ್ ನಲ್ಲೂ ಇಲ್ಲ, ಕನ್ಕರೆಂಟ್ ಲಿಸ್ಟ್ ನಲ್ಲೂ ಇಲ್ಲ. ಇಟ್ ಈಸ್ ಕಮಿಂಗ್ ಅಂಡರ್ ದಿ ಸ್ಟೇಟ್ ಲಿಸ್ಟ್. ವಾಟ್ ಪವರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಡಿಕ್ಟೇಟ್ ಟರ್ಮ್ಸ್, to give direction, mandatory direction to the states. ನಾವು ಮಾಡೆಲ್ ಮಾಡಿದ್ದೀವಿ, ಇದನ್ನು ನೀವು ಅಳವಡಿಸಿಕೊಂಡು ಇದನ್ನು ಕಾರ್ಯಗತ ಮಾಡಿ ನಮಗೆ ರಿಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ವಾಟ್ ರೈಟ್ ದೇ ಹ್ಯಾವ್? ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಸಪರೇಷನ್ ಆಫ್ ಪವರ್ಸ್ ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ ನಲ್ಲಿ, ಅದಕ್ಕೆ ವಿರುದ್ಧವಾದದ್ದು. ಇದನ್ನ ಯಡಿಯೂರಪ್ಪ ಮತ್ತೆ ಬೇರೆ ಬೇರೆ ರಾಜ್ಯಗಳು ಕೊಲೆ ಬಸವನ ತರ ತಲೆ ಅಡಿಸ್ಕೊಂಡು ಒಪ್ಕೊಂಡಿದಾವಲ್ಲ, ಇದಕ್ಕೆ ಸುಮ್ಮನೆ ಇರ್ಬೇಕ ನಾವು? ದಿಸ್ ಇಸ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್ ಟುಡೇ. ಒಂದು, ರಾಜ್ಯಗಳ ಮೇಲೆ ಸವಾರಿ ಮಾಡಕ್ ಹೊರಟಿದ್ದಾವೆ, ರಾಜ್ಯಗಳ ಸ್ವಾಯತ್ತತೆಯನ್ನ ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾವೆ. ಮೂರನೇದು, ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಮೂಗು ತೂರಿಸಲಿಕ್ಕೆ ಹೊರಟಿದ್ದಾವೆ. ಇದನ್ನ ಎಲ್ಲ ಪ್ರಜ್ಞಾವಂತ ಜನರು ಕೂಡ, ನಾಟ್ ಓನ್ಲಿ ಫಾರ್ಮರ್ಸ್, ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ದೇ ಶುಡ್ ಅಪೋಸ್. ಸಂವಿಧಾನದಲ್ಲಿ ಗೌರವ ಇಲ್ಲ ಭಾರತೀಯ ಜನತಾ ಪಕ್ಷದವರಿಗೆ. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನ ಅದು. ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆದಂತ ಸಂವಿಧಾನ ಎಲ್ರಿಗೂ ಸಾಮಾಜಿಕ ನ್ಯಾಯ ಹೇಳ್ತದೆ, ಸಮಾನ ಅವಕಾಶಗಳನ್ನೇ ಹೇಳ್ತದೆ. ಇದಕ್ಕೆ ವಿರುದ್ಧವಾಗಿರತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಅವ್ರು ಯಾವತ್ತೂ ಕೂಡ ಸಮಾನ ಅವಕಾಶ, ಸಾಮಾಜಿಕ ನ್ಯಾಯ, ಸಂಪತ್ತಿನ ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ, ಅಧಿಕಾರದಲ್ಲಿ ಪಾಲು, ಸಂಪತ್ತಿನಲ್ಲಿ ಪಾಲು, ಇದರಲ್ಲಿ ಕೊಡ್ಲಿಕ್ಕೆ ಅವರಿಗೆ ಯಾವತ್ತೂ ಕೂಡ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನ. ಅವರೇ ಒಪ್ಕೊಳ್ಳಿಕ್ಕೆ ತಯಾರಾಗ್ತಾರೆ ಸಂವಿಧಾನನ? ಸಂವಿಧಾನಕ್ಕೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ. ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೇನೆ, ಏನಾದರೂ ಸಂವಿಧಾನಕ್ಕೆ ಕೂತು ಬರ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರೆ, ಸಂವಿಧಾನವನ್ನು ರೀರೈಟ್ ಮಾಡ್ತೀವಿ ಅಂತಕ್ಕಂಥ ಪ್ರಯತ್ನವನ್ನೇನಾದ್ರು ಮಾಡಿದ್ರೆ, ಸಂವಿಧಾನದ ಮೂಲ ಆಶಯಗಳನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನೇನಾದ್ರು ಮಾಡಿದ್ರೆ, ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ, ಹುಷಾರ್ ಅಂತಕ್ಕಂಥ ಮಾತನ್ನ ಅನೇಕ ಸಾರಿ ನಾನು ಹೇಳಿದ್ದೇನೆ. ಮಾಡಕ್ಕಾಗಲ್ಲ. ಒಂದ್ಸಾರಿ ಪ್ರಯತ್ನ ಮಾಡಿದ್ರು ವಾಜಪೇಯಿ ಅವರು ಇರುವಾಗ, ಆಗ್ಲಿಲ್ಲ, ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗಲೂ ಕೂಡ ಬೇರೆ ಬೇರೆಯವ್ರ ಕಲಿ ನರೇಂದ್ರ ಮೋದಿ ಅವರು ಹೇಳಿಸ್ತೇ ಇರ್ತಾರೆ. ಅವನು ಯಾವನ ಉತ್ತರ ಕನ್ನಡ ಜಿಲ್ಲೆ ಒಬ್ಬ MP ಮಂತ್ರಿನೂ ಕೂಡ ಆಗಿದ್ದ ಸ್ವಲ್ಪ ದಿನ. ಅವನು ಹೇಳ್ತಾನೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ನಾವು ಅಧಿಕಾರಕ್ಕೆ ಬಂದಿರೋದೇ, ಯಾರು ಹೇಳೋದು ಈ ಮಾತನ್ನ? ಅನಂತಕುಮಾರ್ ಹೆಗ್ಡೆ. ಅನಂತಕುಮಾರ್ ಹೆಗ್ಡೆ ಒಬ್ಬ ಮಂತ್ರಿಯಾಗಿ
ಲೋಕಸಭಾ ಸದಸ್ಯನಾಗಿ ಈ ಮಾತನ್ನ ಹೇಳಬೇಕಾದ್ರೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಒಪ್ಪಿಗೆ ಇಲ್ಲದೆ ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಅವರು ಒಪ್ಪಿಗೆ ಇಲ್ಲದೆ ಹೇಳಿದ್ರೆ ನೆಕ್ಸ್ಟ್ ಮೊಮೆಂಟ್ ಅವರನ್ನ ಡಿಸ್ಮಿಸ್ ಮಾಡಬೇಕಾಗಿತ್ತು ಮಂತ್ರಿಮಂಡಲದಿಂದ. ಮಾಡಲಿಲ್ಲ. ನೀ ಹತ್ತಾಗ ಮಾಡು, ನಾ ಜಿಗಿಟ್ದಾಗ ಮಾಡ್ತೀನಿ. ಇದೇ ಭಾರತೀಯ ಜನತಾ ಪಕ್ಷ ಇದನ್ನೇ ಮಾಡಬೇಕು ಅಂತ ಇದ್ದಾರೆ. ಇವತ್ತು ಎಪಿಎಂಸಿ ಆಕ್ಟ್, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಲೇಬರ್ ಲಾ, ಲ್ಯಾಂಡ್ ರಿಲೇಟೆಡ್ ಅದರ್ ಲಾಸ್, ಇವೆಲ್ಲರೂ ಯಾಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ? ರೈತರು ಇವತ್ತಿಗೂ ಕೂಡ ಕರ್ನಾಟಕ ಇಡೀ ದೇಶದಲ್ಲಿ 60% ಕೃಷಿ ಮೇಲೆ ಅವಲಂಬನೆ ಆಗಿದೆ. 60-61%. 39-40% ಇವತ್ತು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದಾಗ 80% ಇದ್ರು. ಟುಡೇ ಇಟ್ ಹ್ಯಾಸ್ ಕಮ್ ಡೌನ್ ಟು 60%. ಇದನ್ನೇ ನೆಪ ಮಾಡ್ತಾ ಇದ್ದಾರೆ. ಕೃಷಿ ಬಿಡ್ತಾ ಇದ್ದಾರೆ ರೈತರು, ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡ್ತಾ ಇದ್ದೇವೆ. ಯಾರನ್ನು ಕೊಡ್ತಾ ಇದ್ದೀರಪ್ಪ ಜಮೀನನ್ನ ನೀವು, ಮಿಸ್ಟರ್ ಯಡಿಯೂರಪ್ಪ? ಯಾರನ್ನು ಕೊಡ್ತಾ ಇದ್ದೀರಿ? 1961 ನಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ಜಾರಿಗೆ ತಂದವರು ಯಾರು? ದೇಶದಲ್ಲಿ ಏಕೀಕರಣ ಆದಾಗ, ಕರ್ನಾಟಕ ಏಕೀಕರಣ ಆದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಟೆನೆನ್ಸಿ ಆಕ್ಟ್ಗಳಿದ್ದವು. ಮದ್ರಾಸ್ನಲ್ಲಿ ಮದ್ರಾಸ್ ಟೆನೆನ್ಸಿ ಆಕ್ಟ್ ಅಂತ ಇತ್ತು. ಹೈದರಾಬಾದ್ನಲ್ಲಿ ಹೈದರಾಬಾದ್ ಟೆನೆನ್ಸಿ ಆಕ್ಟ್ ಅಂತ ಇತ್ತು. ಮುಂಬೈ ಪ್ರಾಂತ್ಯದಲ್ಲಿ ಮುಂಬೈ ಟೆನೆನ್ಸಿ ಆಕ್ಟ್ ಅಂತ ಇತ್ತು. ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಟೆನೆನ್ಸಿ ಆಕ್ಟ್ ಅಂತ ಇತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಬಿ.ಡಿ. ಜತ್ತಿಯವರ ಅಧ್ಯಕ್ಷತೆಯಲ್ಲಿ 1957 ನಲ್ಲಿ ಒಂದು ಸಮಿತಿಯನ್ನ ಮಾಡಿ ಕರ್ನಾಟಕಕ್ಕೆ ಬೇಕಾದಂತ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ಮಾಡಬೇಕು ಅಂತೇಳಿ ಅವತ್ತು ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾದಂತ ಅವರ ವರದಿ ಕೊಟ್ಟ ಮೇಲೆ ಅದರ ವರದಿ ಅದಾದ ಮೇಲೆ ಇದು 1961 ನಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಜಾರಿಗೆ ಬಂತು. ಅವನ ಅಶೋಕ ಹೇಳ್ತಿದ್ದ ಒಬ್ಬ ಓದ್ಕೊಂಡಿದ್ದಾನ ಪೆದ್ರ ಏನೋ ಗೊತ್ತಿಲ್ಲ ನನಗೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದದೇ ಬಿ.ಡಿ. ಜತ್ತಿ ಅವರ ವರದಿ ಮೇಲೆ. ಅವರೇ ಹೇಳ್ಬಿಟ್ಟಿದ್ರು ಇಷ್ಟಿಷ್ಟು ಎಕರೆ ಜಮೀನು ಕೊಡಬೇಕು ಅಂತ. ಎಲ್ಲರೂ ಹೇಳಿದ್ಯಾ? 1974 ವರೆಗೆ 1961 ನಲ್ಲಿ ಬಂದಂತ ಆಕ್ಟ್ ನಲ್ಲಿ ರೈತರಿಗೆ ಇಷ್ಟು ಜಮೀನು ಇರಬೇಕು, ಗೇಣಿದಾರರಿಗೆ ಇಷ್ಟು ಜಮೀನು ಇರಬೇಕು ಅಂತ ಎಲ್ಲರೂ ಹೇಳಿತ್ತ? 1961 ಆಕ್ಟ್ ನಲ್ಲಿ ನೊವೇರ್ ಇಟ್ ಇಸ್ ಮೆನ್ಷನ್ಡ್. ಅದಾದ್ಮೇಲೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರುವಾಗ 1961 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದು ಸೆಕ್ಷನ್ 63, ಸೆಕ್ಷನ್ 79 ABC, ಸೆಕ್ಷನ್ 80. ಮಾಡದಲ್ಲಿ ಬಂದದ್ದು 1974 ನಲ್ಲಿ ಈ 3 ಸೆಕ್ಷನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ತಿದ್ದುಪಡಿ ಮಾಡಿ. ಯಾಕಂತಂದ್ರೆ ಗೇಣಿದಾರನಿಗೆ ಇನ್ನೂ ಹೆಚ್ಚು ರಕ್ಷಣೆಯನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗೇಣಿದಾರನನ್ನೇ ಯಾರು ಉಳಿತಾ ಇದ್ದಾರೆ ಗೇಣಿದಾರರಾಗಿ ಅವರನ್ನ ಉಳುವವನೇ ಭೂಮಿ ಒಡೆಯ ಅಂತ ಮಾಡಬೇಕು ಅಂತ
ಟಿಲ್ಲರ್ ಇಸ್ ದಿ ಓನರ್. ಯಾರೋ ಆಬ್ಜೆಕ್ಟಿವ್ ಲ್ಯಾಂಡ್ ಲಾರ್ಡ್ ಅಂತ ಕರಿತೀವಲ್ಲ, ಅವರು ಓನರ್ ಆಗಿರೋದು, ಅವರು ಮಜಾ ಮಾಡೋದಲ್ಲ. ಹಿಂದೆ ರಾಜರು ಪಾಳ್ಯಗಾರರ ಕಾಲದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಜಾಗೀರ್ದಾರರು ಇನಾಮು ಇವೆಲ್ಲ ಕೊಟ್ಬಿಡ್ತಿದ್ರು. ದೇವಸ್ಥಾನಗಳಿಗೆಲ್ಲ ಇನಾಮ್ ಜಮೀನುಗಳೆಲ್ಲ ಕೊಟ್ಬಿಡ್ತಾ ಇದ್ರು. ಇದೆಲ್ಲ ರದ್ದು ಮಾಡಿತು ಕಾಂಗ್ರೆಸ್ ಸರ್ಕಾರ. ಜಾಗೀರ್ದಾರ ಪದ್ಧತಿ, ಇನಾಮದಾರ ಪದ್ಧತಿ, ದೇವಸ್ಥಾನಗಳು ಕೊಟ್ಟಿದ್ದಂತ ಇನಾಮ್ ಜಮೀನುಗಳು ಇವನ್ನೆಲ್ಲ ರದ್ದು ಮಾಡಿದ್ದು ಇಟ್ ಇಸ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ಕಿಲ್ಲರ್ ಇಸ್ ದಿ ಓನರ್. ಈಗೇನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು? ಯಾರು ಟಿಲ್ಲರ್ಸ್ ನ ಓನರ್ಸ್ ಮಾಡಿದ್ರು ಅವರಿಂದ ಕಿತ್ತು ಕಾರ್ಪೊರೇಟ್ ಬಾಡಿಗಳಿಗೆ ಕೊಡಕ್ ಹೋಗಿದ್ದೀರಲ್ಲ, ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ, ನೀವು ರೈತ ವಿರೋಧಿಗಳಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಯು ನಾಟ್ ಆಸ್ಕ್ ದಿಸ್ ಕ್ವಶನ್. ರೈತರ ಜಮೀನುಗಳನ್ನ ಕಿತ್ತು ಸೆಕ್ಷನ್ 18 ನಲ್ಲಿ there was a specific ban. Section 79A(b) ನಲ್ಲಿ there is a specific ban. ಕಥಾಕಿದ್ರಿ ಕೃಷಿಕರಲ್ಲೇದವರು ಕೂಡ ಜಮೀನು ತಗೋಬಹುದು, ಕೃಷಿಕರು ಮಾತ್ರ ಜಮೀನು ತಗೋಬಹುದಾಗಿತ್ತು. ಮತ್ತೆ 20 ಕೃಷಿಯೇತರ ಬಾಬುಗಳಿಂದ 25 ಲಕ್ಷವರೆಗೆ ಯಾರಿಗ ಆದಾಯ ಇದೆ ಅವ್ರು ಮಾತ್ರ ತಗೋಬೇಕಾಗಿತ್ತು. ಈಗ ಅವೆಲ್ಲ ನಾಶ ಮಾಡ್ಬಿಟ್ಟಿದ್ದೀವಿ. (79A(b) ನಲ್ಲಿ ಸುಮಾರು 13,814 ಕೇಸ್ಗಳು ಪೆಂಡಿಂಗ್ ಇದ್ದವು ಇನ್ ವೇರಿಯಸ್ ಕೋರ್ಟ್ಸ್. 13,814 ಕೇಸ್ಗಳು. ಇದರಲ್ಲಿ ಬಹಳ ಜನ ಹೌಸಿಂಗ್ ಸೊಸೈಟಿಯವರು, ಬಹಳ ಜನ ರಿಯಲ್ ಎಸ್ಟೇಟ್ ಮಾಡೋರು, ಬಹಳ ಜನ ಕೈಗಾರಿಕೋದ್ಯಮಿಗಳು ಜಮೀನ್ ತಗೊಂಡು ಅವ್ರ ಮೇಲೆ ಕೇಸ್ ನಡೀತಾ ಇತ್ತು. ಈ ತಿದ್ದುಪಡಿ ತಗೊಬಂದು, ಲ್ಯಾಂಡ್ ರಿಫಾರ್ಮ್ಸ್ ಆಗಿ ತಿದ್ದುಪಡಿ ತಗೊಬಂದು 13,814 ಕೇಸ್ಗಳನ್ನು ಕೂಡ ರದ್ದು ಮಾಡಕ್ ಕೊಟ್ಟಿದ್ದೀರಲ್ಲ, ಇದ್ರ ಹಿಂದ್ಗಡೆ ಯಾವ ಹುನ್ನಾರ ಇದೆ, ಯಾವ ಉದ್ದೇಶ ಇದೆ? ಕೋಟ್ಯಾಂತರ ರೂಪಾಯಿ ನುಂಗ್ಬಿಟ್ಟಿದ್ದಾರೆ. ಕೆಲವು ವರ್ಷಗಳ ಹಿಂದೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಒಂದು ಸರ್ವೆ ಮಾಡಿಸಿದ್ರು. 17 ಸೊಸೈಟಿಗಳು 50,000 ಎಕರೆ ಜಮೀನನ್ನ 79A 79B ನಲ್ಲಿ ವೈಲೇಟ್ ಮಾಡಿ ಕೊಟ್ಕೊಂಡಿದ್ರು ಹೌಸಿಂಗ್ ಸೊಸೈಟಿಗಳು. ಇವರೆಲ್ಲ ದುಡ್ಡು ಕೊಡದೆ ರದ್ದು ಮಾಡಿದ್ದೀರೋ? ಮಿಸ್ಟರ್ ಯಡಿಯೂರಪ್ಪ, ಅಶೋಕ, ಇದನ್ನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ನಾನು, ಬಟ್ ದೀಸ್ ಆರ್ ಆಲ್ ಫ್ಯಾಕ್ಟ್ಸ್. These are all facts. To their faces I told them at the floor of the house. ನುಗ್ಗಿಬಿಟ್ಟಿದ್ದೀರಿ, ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದ್ಬಿಟ್ಟಿದ್ದೀರಿ. ಇದರಲ್ಲಿ ಒಂದು, ಕಾರ್ಪೊರೇಟ್ ಬಾಡಿಗಳಿಗೆ ತಲೆ ಬಾಗಿದ್ದೀರಿ, ಅವ್ರ ಒತ್ತಡಕ್ಕೆ ಮಣಿದಿದ್ದೀರಿ. ನರೇಂದ್ರ ಮೋದಿ ಅವರ ಒತ್ತಡಕ್ಕೆ ಮಣಿದಿದ್ದೀರಿ. ಅಮಿತ್ ಶಾ ಅವರ ಒತ್ತಡಕ್ಕೆ ಮಣಿದಿದ್ದೀರಿ. ಇನ್ನೊಂದು, ಲಂಚ ತಗೊಂಡು ಈ ಕೆಲಸ ಮಾಡ್ತಾ ಇದ್ದೀರಿ. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸಾವಿರಾರು ಕೋಟಿ ಇನ್ವಾಲ್ವ್ ಆಗಿದೆ ಇದರಲ್ಲಿ. ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಅದಕ್ಕೆ ಇನ್ನೊಂದು ಅನ್ವರ್ಥ ನಾಮ ಕರಪ್ಟ್ ಪೊಲಿಟಿಕಲ್ ಪಾರ್ಟಿ. ಕರಪ್ಟ್ ಪೊಲಿಟಿಕಲ್ ಪಾರ್ಟಿ. ಏನಾದ್ರೂ ಯಾವುದಾದ್ರೂ ರಾಜಕೀಯ ಪಕ್ಷ ಭ್ರಷ್ಟಾಚಾರದಲ್ಲಿ ಲಜ್ಜೆಗೆಟ್ಟು ನಡ್ಕತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನು ತಿಳಿಸಬೇಕಾಗ್ತದೆ. ನಾನು ಇವೆಲ್ಲನೂ ಸೇರಿ ನೋ ಕಾನ್ಫಿಡೆನ್ಸ್ ಮೋಷನ್ ತಗೊಂಡ್ಬಂದೆ. ನಾನು JDS ನವ್ರಿಗೆ ಕೇಳಿದೆ, ಏನ್ರಿ ನೀವು ಸಪೋರ್ಟ್ ಮಾಡ್ರಿ ಅಂತ. ನಾವ್ ಇವತ್ತು ಮೀಟಿಂಗ್ ಅದೇ ಸರ್, ಆ ಮೀಟಿಂಗ್ ನಲ್ಲಿ ತಿಳ್ಕೊಂಡು ಹೇಳ್ತೀವಿ ಅಂತಂದ್ರು. ಇರಾಕಿಗಳು ಮೀಟಿಂಗ್ ಮಾಡ್ಬಿಟ್ಟು
ನಾವು ಸಪೋರ್ಟ್ ಮಾಡೋಣಪ್ಪ, ನಾವು ನ್ಯೂಟ್ರಲ್ ಆಗಿರ್ತೀವಿ. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್? ರೈತರ ಪರವಾಗಿರೋರು ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾರ ಕಾಲದಲ್ಲಿ ಶುಗರ್ ಫ್ಯಾಕ್ಟರಿ ನಿಂತೋಯ್ತು? ಮಂಡ್ಯ ಶುಗರ್ ಫ್ಯಾಕ್ಟರಿ ಯಾರ ಕಾಲದಲ್ಲಿ ಅದನ್ನು ಮಾರಾಟ ಮಾಡಕ್ಕೆ ತಯಾರಾಯ್ತದು? ನಾವು ಮಣ್ಣನ ಮಕ್ಕಳು. ನಾವ್ಯಾರ ಮಕ್ಕಳಪ್ಪ? ನಾನು ಮಣ್ಣನ ಮಗ ಅಲ್ವಾ? ಚಲುವರಾಯಸ್ವಾಮಿ ನೀ ಮಣ್ಣನ ಮಗ ಅಲ್ವಾ? ಮಣ್ಣನ ಮಕ್ಕಳು. We are supporting this government. ಇದು ಡಿಬೇಟ್ ಆಗ್ಬೇಕು ಇವತ್ತು ರಾಜ್ಯ ತುಂಬಾ. ಈ ಸತ್ಯ ಹೇಳಿದ್ರೆ ದ್ವೇಷಕ್ಕೋಸ್ಕರ ಹೇಳ್ತಾರೆ, ಹೊಟ್ಟೆ ಕಿಚ್ಚುಗೋಸ್ಕರ ಹೇಳ್ತಾರೆ. ಹೊಟ್ಟೆ ಕಿಚ್ಚು ಇಲ್ಲ, ದ್ವೇಷನೂ ಇಲ್ಲ. ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್. ಇವತ್ತು ಏನೋ ಅಪ್ಪರ್ ಹೌಸ್ ನಲ್ಲಿ ನಾವು ಮೆಜಾರಿಟಿ ಇರೋದ್ರಿಂದ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ರೀಚ್ ಆಗಲಿಲ್ಲ ಚರ್ಚೆಗೆ. ಎಪಿಎಂಸಿ ಆಕ್ಟ್ ರೀಚ್ ಆಗಲಿಲ್ಲ ಚರ್ಚೆಗೆ. ಲೇಬರ್ ಲಾ ಬಂತು, ರಿಜೆಕ್ಟ್, ಅವರು ಡಿಫೀಟ್ ಮಾಡಿದ್ದಾರೆ. ಮತ್ತೆ ಆರ್ಡಿನೆನ್ಸ್ ಹೊರಡಿಸಿದ್ದಾರೆ, ಮತ್ತೆ ಚರ್ಚೆಗೆ ಬರ್ತದೆ. ಅವರು ಮೆಜಾರಿಟಿ ಇದ್ದಾರೆ, ಬೈ ವಾಯ್ಸ್ ವೋಟ್ ಪಾಸ್ ಮಾಡ್ಕೊತಾರೆ. ಅಸೆಂಬ್ಲಿನಲ್ಲಿ ವಾಯ್ಸ್ ವೋಟ್ ಮೆಜಾರಿಟಿನ ಮಾಡ್ಕೋಬಹುದು, ಆದರೆ ಜನರ ವಾಯ್ಸ್ ಮುಂದೆ ಅವರು ವಾಯ್ಸ್ ವೋಟ್ ನಿಂದ ಪಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಜನಧ್ವನಿ ಆಗಬೇಕು. ಈ ಜನಧ್ವನಿ ಆಗಬೇಕು. ನಾನು 2 ಗಂಟೆಗಳ ಕಾಲ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ಮಾತಾಡಿದೆ, 1 ಗಂಟೆ ಎಪಿಎಂಸಿ ಆಕ್ಟ್ ಬಗ್ಗೆ ಮಾತಾಡಿದೆ, ಲೇಬರ್ ಲಾ ಬಗ್ಗೆ ಮಾತಾಡಿದೆ. ಪ್ರಯೋಜನ ಇದ್ದಾಗ ಆಯ್ತು, ಒಳ್ಳೆಯ ಉಳಿಸಂಟಿದಾಗ ಆಗೋಗ್ಬಿಡ್ತು. ಒಮ್ಮೆ ಡಿಫೀಟ್ ಮಾಡಬಹುದು, ವಾಪಸ್ ಕಳಿಸಬಹುದು, ಮತ್ತೆ ಅಸೆಂಬ್ಲಿನಲ್ಲಿ ವಾಯ್ಸ್ ವೋಟ್ ನಿಂದ ಪಾಸ್ ಆದ್ರೆ ಒಂದು ಲಾ ಆಗ್ಬಿಡ್ತದೆ. ದಟ್ ಇಸ್ ದಿ ರೂಲ್ಸ್, ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಇವತ್ತು ಜನ ಧ್ವನಿಯನ್ನು ಎತ್ತೇ ಹೋದ್ರೆ ಈ ರೈತ ವಿರೋಧಿ ಕಾನೂನುಗಳು ಜಾರಿಗೆ ಬಂದ್ಬಿಡ್ತದೆ. ಪ್ರಕಾಶ್ ಕಮ್ಮರಡಿಗೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬರ್ತೀವಿ, ಬಂದ್ರೆ ಬಂದೇ ಬರ್ತೀವಿ. ಬಂದ ಮೇಲೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಸೇರಿ, ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಲ್ಲ, ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರ ಎರಡು ಸೇರಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ಮತ್ತೆ ರೆಸ್ಟೋರ್ ಮಾಡ್ತೀವಿ. ಏನ್ ದೇವರಾಜ ಕಾಲದಲ್ಲಿ ಏನ್ ತಿದ್ದುಪಡಿ ಇತ್ತು ಅದನ್ನ ಮತ್ತೆ ರೆಸ್ಟೋರ್ ಮಾಡ್ತೀವಿ. ಇದ್ರ ಬಗ್ಗೆ ಯಾರು ಕೂಡ ಅನುಮಾನ, ಸಂಶಯ ಇಟ್ಕೋಬೇಕಾದಂತ, ಭಯ ಇಟ್ಕೋಬೇಕಾದಂತ ಅಗತ್ಯ ಇಲ್ಲ. ಐ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್. ಎಪಿಎಂಸಿ ಆಕ್ಟ್ ಕೂಡ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅದಕ್ಕೆ ಅನುಗುಣವಾಗಿ ಅದನ್ನು ಕೂಡ will bring the amendment, but we are not going to repeal the act. Essential Commodities Act, ಅಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಾಡಿಗಳು ಗೋಡೌನ್ ನಲ್ಲಿ ಆಹಾರ ಶೇಖರಣೆ ಮಾಡ್ಕೋಬಹುದು, ಅವನ್ನೆಲ್ಲ ರೈಡ್ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಟ್ಕೊಳ್ತೀವಿ. Not go down. States are not subordinate to the center. Mr. Modi should understand. Modi ಪದೇ ಪದೇ ಹೇಳ್ತಿದ್ರು ಕೋಆಪರೇಟಿವ್ ಫೆಡರಲಿಸಂ. ಎಲ್ಲಪ್ಪ ಇದೆ ಮೋದಿಜಿ, ಕೋಆಪರೇಟಿವ್ ಫೆಡರಲಿಸಂ.
ಎಲ್ರಿ ಇದೆ ವೇರಿಜೆ ಹೇಳೋದೊಂದು ಮಾಡೋದೊಂದು ತಿನ್ನೋದು ಬದನೆಕಾಯಿ. ನಾಚಿಕೆ ಆಗಲ್ಲ ನಿಮಗೆ? ರೈತರನ್ನ ನಾಶ ಮಾಡ್ತಾ ಇದ್ದಾರೆ. ನಾನು ಶಿವಕುಮಾರ್ ಮಾತಾಡೋದು, ನಾವು ಎಲ್ಲರೂ ಹಾಸನ, ಮೈಸೂರು, ಮಂಡ್ಯ ಇಲ್ಲೆಲ್ಲ ಮೊದಲು ದಾವಣಗೆರೆಯಲ್ಲಿ ಮಾಡಬೇಕು ಅಂತ ಇದು ಕೋಡ್ ಆಫ್ ಕಾಂಡಕ್ಟ್ ಬಂದಿದೆ, ಅಲ್ಲಿ ಮಾಡೋದು ಬೇಡ, ಸೆಂಟ್ರಲ್ ಪ್ಲೇಸ್ ನಲ್ಲಿ ಮಾಡಬೇಕು ಅಂತ. ರೈತರ ಗಂಡು ಮೆಟ್ಟಿನ ನೆಲ ಮಂಡ್ಯದಲ್ಲೇ ಮಾಡ ಅಂತೇಳಿ ಇಲ್ಲೇ ತೀರ್ಮಾನ ಮಾಡಿ ಆಮೇಲೆ ಮಂಡ್ಯದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಲ್ಲಿಂದ ಹೋಗಿ ದಿ ಮೆಸೇಜ್ ಶುಡ್ ಗೋ ಟು farmers of the country, not to Karnataka. Country, let the message goes. ನಾನು ಇದನ್ನ ಆರ್ಡಿನೆನ್ಸ್ ಮಾಡುವಾಗಲೇ ಕರೆದೆ ನಮ್ಮ ಪಕ್ಷದ ಎಲ್ಲ ಲೀಡರ್ಗಳನ್ನ ಚರ್ಚೆ ಮಾಡೋದು. ಕೆಲವರಿಗೆ ಅನುಮಾನ, ನಾನು ರೈತ ಸಂಘದವ್ರನ್ನ ದಲಿತರನ್ನ ಕರೆದಾಗ ಮೀಟಿಂಗ್ ಮಾಡಿದಾಗ ನೀವೆಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಇದ್ರ ವಿರೋಧ ಮಾಡ್ತೀರಾ? ವಿರೋಧ ಮಾಡ್ತೇವೆ, ಅನುಮಾನ ಬೇಡ, ವಿರೋಧ ಮಾಡೇ ಮಾಡ್ತೀವಿ. ನಾವು ರೈತ ಒಕ್ಕೂಟದವರು ಬಂದು ಕರೆದಾಗ ಸಪೋರ್ಟ್ ಮಾಡಿದ್ದೀವಿ, ದೇಶದಲ್ಲಿ ಕರೆದಾಗ AICC ಅವರು ಸಪೋರ್ಟ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಕರೆದಾಗ ನಾವು ಮಾಡಿದ್ದೀವಿ. ಇವತ್ತು ನೀವೆಲ್ಲ ಬಂದು ಇಲ್ಲಿ ನಮ್ಮ ಅದಕ್ಕೆ ಒಂದು ಬಾವುಟ ಹಾಕಿಲ್ಲ, ಕಾಂಗ್ರೆಸ್ ಬಾವುಟ ಹಾಕಿಲ್ಲ, ಕಾಂಗ್ರೆಸ್ ಸಿಂಪಲ್ ಹಾಕಿಲ್ಲ. ಆ ಬಾವುಟ ಇದೆಯಲ್ಲ ಅದು ನ್ಯಾಷನಲ್ ಫ್ಲಾಗ್, ರಾಷ್ಟ್ರೀಯ ಧ್ವಜ, ರಾಷ್ಟ್ರ ಧ್ವಜ. ಕೆಂಪು, ಬಿಳಿ, ಹಸಿರು, ಇದು ರಾಷ್ಟ್ರ ಧ್ವಜ. ಕಾಂಗ್ರೆಸ್ನವರು ಅಡಾಪ್ಟ್ ಮಾಡ್ಕೊಂಡಿರೋದು ಇರ್ಬೋದು, ಕಾಂಗ್ರೆಸ್ ಪಕ್ಷ ಅವತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತಂದಿರ್ತಕ್ಕಂಥದ್ದು, ಅದು ಇಟ್ ಬಿಕಮ್ಸ್ ಎ ನ್ಯಾಷನಲ್ ಫ್ಲಾಗ್. ಇನ್ನು ನಾವು ರೈತ ಪರವಾಗಿರ್ತೇವೆ. ನಾನು ಬಹಳಷ್ಟು ಕೃಷಿ ಭಾಗ್ಯ ಅಂತ ಕಾರ್ಯಕ್ರಮ ತಂದಿದ್ದೆ, ಈಗೆಲ್ಲ ನಿಲ್ಲಿಸ್ತಾ ಇದ್ದಾರೆ ಅವರು. MSP ತೊಗರಿ ಬೆಲೆ ಬಿದ್ದೋದಾಗ ಕೊಂಡ್ಕೊಳ್ಳಿಕ್ಕೆ ನಾವು ಮಾರಾಟ ಎಷ್ಟು ಲಕ್ಷಾಂತರ ಟನ್ಗಳನ್ನು ಕೊಂಡ್ಕೊಂಡು ಮಳೆ ಬಂದು ಭತ್ತ ಹೋದಾಗ ಇದು ಎಂತದು ಆಲೇಕಲ್ಲು ಮಳೆ ಬಿದ್ದಾಗ ಆಗ ಪರಿಹಾರ ಕೊಡಕ್ಕೆ ಮಾಡೋದು, ಈರುಳ್ಳಿ ಹೋದಾಗ ಕೊಡೋದು, ಆಲೂಗೆಡ್ಡೆ ಹೋದಾಗ ಪರಿಹಾರ ಕೊಟ್ಟು, ಕಬ್ಬು ಹೋದಾಗ ಪರಿಹಾರ ಕೊಟ್ಟಿದ್ದೀವಿ. ರೈತರ ಪರವಾಗಿ ನಿಂತಿದ್ದೀವಿ, ನಾವು ಇನ್ನೂ ನಿಲ್ತೇವೆ. ರೈತರನ್ನ ಯಾವತ್ತೂ ಕೂಡ ಕೈ ಬಿಡ ಪ್ರಶ್ನೆನೇ ಇಲ್ಲ. ಅಧಿಕಾರ ಬರುತ್ತದೆ, ಅಧಿಕಾರ ಹೋಗ್ತದೆ, ಆದ್ರೆ ರೈತರ ಇಶ್ಯೂಸ್ ಇದಾವಲ್ಲ, ಯಾವುದು ರೆಲೆವೆಂಟ್ ಆಗಿದ್ದಾವೆ ಆ ಇಶ್ಯೂಸ್ ಅನ್ನ ಪರಿಹಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಯಾವ ಕಾರಣಕ್ಕೂ ಕೂಡ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಈಗ ರೈತರು ಸಮಸ್ಯೆಗಳಿಗೆ ಯಾವತ್ತಾರು ಒಂದು ದಿನ ಈ ಸರ್ಕಾರದಲ್ಲಿ ದುಡ್ಡಿದೆಯಾ? ರೈತರು ಬೆಳೆದಂತ ಪದಾರ್ಥಗಳಿಗೆ ಇವರು ಬೆಲೆ ಕೊಟ್ಟು ಕೊಂಡ್ಕೊಂಡ್ರ? ಏನ್ ಹೇಳಿದ್ರು? 25 ಒಂದು ಹೆಕ್ಟೇರ್ಗೆ ಹೂ ಬೆಳೆದವರಿಗೆ 25,000 ಕೊಡ್ತೀವಿ, ಹಣ್ಣು ತರಕಾರಿ ಬೆಳೆದವರಿಗೆ 10,000 ಕೊಡ್ತೀವಿ. ಎಲ್ರಿ ಕೊಟ್ರಿ ಯಡಿಯೂರಪ್ಪ? ದುಡ್ಡಿಲ್ಲ. ಮತ್ತೆ ನಿನಗೆ ಯಾಕಪ್ಪ ಅಲ್ಲಿದ್ಯಾ? ಬಿಟ್ಟು ಹೊಟ್ಟೋಗ್ಬಿಡೋದ್ರೆ ನಾವು ಬರ್ತೀವಿ, ಮಾಡೋಣ. ದುಡ್ಡಿಲ್ಲ ಅಂತ ಹೇಳ್ಬೇಕು, ಕೂತಿದ್ದಕ್ಕೆ ನೀವು ಅಧಿಕಾರದಲ್ಲಿ ಇರ್ಬೇಕಾ? ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳಲ್ಲಿ ಒಂದೇ ಒಂದು ಚೆಕ್ ಬೌನ್ಸ್ ಆಗಿಲ್ಲ. ಲೆಟ್ ದೆಮ್ ಗೋ. ಫಿಸ್ಕಲ್ ಡಿಫಿಸಿಟ್ 5 ವರ್ಷಗಳಲ್ಲಿಯೂ ಕೂಡ
3% ಒಳಗಡೆನೇ ಇತ್ತು. ಈಗ ಏನ್ ಮಾಡಿದ್ದಾರೆ, 3ರಿಂದ 5% ಮಾಡ್ಕೊಟ್ಟಿದ್ದಾರೆ. ಮೊನ್ನೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ತಿದ್ದುಪಡಿ ತಂದು ಅದಕ್ಕೆ ತಿದ್ದುಪಡಿ ತಗೊಬಂದು ಫ್ರಮ್ 3% to 5% ಮಾಡ್ಕೊಂಡು ಸಾಲ ಎಷ್ಟಾದ್ರು ಮಾಡ್ಕೋಬಹುದು. ಇವತ್ತು ಸರ್ಕಾರದ ಮೇಲೆ ಸಾಲ ಇರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದವಿಂದ ನಾನು ಮುಖ್ಯಮಂತ್ರಿ ಆಗಿರೋವರೆಗೆ 2,36,000 ಕೋಟಿ ಸಾಲ ಇತ್ತು. ಇವ್ರು ಬಂದ ಮೇಲೆ 4,01,000 ಕೋಟಿ. ಬಡ್ಡಿ ಎಷ್ಟು ಗೊತ್ತಾ ಕೊಡೋದು? ಒಂದು ವರ್ಷಕ್ಕೆ 23,000 ಕೋಟಿ. 23,000 ಕೋಟಿ. ಮಿಸ್ಟರ್ ಯಡಿಯೂರಪ್ಪ, ದಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ನನ್ನ ಕಾಲದಲ್ಲಿ 74% 76% ಇತ್ತು. ಟುಡೇ 92%. ರಾಜ್ಯ ಉಳಿತದ? ದಿವಾಳಿ ಮಾಡಿಬಿಟ್ಟಿದ್ದಾರೆ ಇವರು. ಕೊರೋನಾಕ್ಕೂ ಮಾಡಲಿಲ್ಲ. ಕೊರೋನಾ ಜನ ಸಾಯ್ತಾರಲ್ಲ, ಎಣದ ಮೇಲೆ ದುಡ್ಡು ಮಾಡಕ್ ಕೊಟ್ಟಿದ್ರು. ಎಣದ ಮೇಲೆ ದುಡ್ಡು. ನಾನು ಹೇಳಿದಾಗ 4,165 ಕೋಟಿ ಖರ್ಚು ಮಾಡಿದ್ದೀರಿ ಕೊರೋನಾ ರೋಗಕ್ಕೆ, ಅದರಲ್ಲಿ 2,000 ಕೋಟಿ ಹೊಡೆದು ಬಿಟ್ಟಿದ್ದೀರಿ ಅಂತಂದ್ರೆ, ನೋ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾನೆ, ನಾವು ಖರ್ಚು ಮಾಡಿರೋದೇ 323 ಕೋಟಿ ಅಂತ. ಮೊನ್ನೆ ಸುಧಾಕರ್ ಉತ್ತರ ಕೊಡುವಾಗ 4,200 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳಿ. 4,200 ಕೋಟಿ ಖರ್ಚು ಮಾಡಿದೀವಿ. ಮಾತಾಡೋದು ನಿಲ್ಸ್ಬೇಕು ಅಂತ. ಎರಡು ಸಾವಿರ ಕೋಟಿ ನುಗ್ಗಿಬಿಟ್ರು ಅದರಲ್ಲಿ. ಕೊರೋನಾದಲ್ಲಿ 2,000 ಕೋಟಿ. ಒಂದೊಂದು PPE ಕಿಟ್ 330 ರೂಪಾಯಿ ಇದ್ರೆ 2,117 ಕೋಟಿ ರೂಪಾಯಿ ಕೊಟ್ಟು ತಗೊಂಡವ್ರೆ. ಎಷ್ಟು ಪಟ್ಟು ಜಾಸ್ತಿ ಆಯ್ತು? 6 ಪಟ್ಟು. ವೆಂಟಿಲೇಟರ್ಸ್ ಕೇಂದ್ರ ಸರ್ಕಾರ 4 ಲಕ್ಷ ರೂಪಾಯಿ ತಗೊಂಡಿದ್ರೆ ಇವರು 18 ಲಕ್ಷ ಕೊಟ್ಟಿದ್ದಾರೆ. ನಾನು ಕೇಳಿದೆ ಸುಧಾಕರ, ಆ 18 ಲಕ್ಷದ ಯಾವ ರೋಗಿ ಅವನು? ಅದಾನಿನ, ಅಂಬಾನಿನ, ಯಾವನ ಉಪಯೋಗಿಸೋದು ಯಾರಿಗೆ? 4 ಲಕ್ಷದ ಯಾರಿಗೆ ಉಪಯೋಗಿಸೋದು? ಅದಕ್ಕೆ ಉತ್ತರ ಇಲ್ಲ. ನಾವು ತಗೊಂಡಿರೋದು ನಿಜ, ಅದು ದುಡ್ಡು ಹೊಡೆದಿಲ್ಲ. ಹಾಗಾದ್ರೆ 330 ರೂಪಾಯಿನಿಂದ 2,117 ರೂಪಾಯಿ ಹಾಕಿ ಕೊಟ್ಟೆಯ? ಅದು ಕೊರೋನಾ ಇತ್ತು ಸರ್, ಲಾಕ್ಡೌನ್ ಇತ್ತು ಸರ್. ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ 10% 20% ಅಂತ. 600 ಪಟ್ಟು ಜಾಸ್ತಿ ಆಗಕ್ಕೆ ಸಾಧ್ಯನಾ? ಅದು ಹೊಡೆದ್ರು. ಮೊನ್ನೆ ಯಡಿಯೂರಪ್ಪ ಚೆಕ್ ಮೂಲಕ ಲಂಚ ತಗೊಂಡಿದ್ದ, ಹಿಂದೆ ಮುಖ್ಯಮಂತ್ರಿ ಆಗಿರೋರು. ಈಗ ಅವರು ಮಗ RTGS ಮೂಲಕ ಲಂಚ ತಗೊಂಡ. ನೋಡಿ ಗಡಿಬಿಡಿ ಎಷ್ಟು ಅಡ್ವಾನ್ಸ್ ಆಗೋಗ್ತದೆ ನೋಡಿ. ಎಷ್ಟು ಅಡ್ವಾನ್ಸ್ ಆಗ್ಬಿಟ್ಟದೆ. ಇದೆಲ್ಲ ಸಹಿಸ್ಕೋಬೇಕು ಅನ್ನೋದಾದ್ರೆ ಏನಪ್ಪ ಚಂದ್ರಶೇಖರ, ನಿಮ್ ತಾಲೂಕಿನವರು ಇಷ್ಟೊಂದು ಕೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ನಾನು 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದೀನಿ. 1978ನೇ ಇಸ್ವಿನಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದ, 83ರಲ್ಲಿ MLA ಆದ, 82 83. ಇಷ್ಟು ಕೆಟ್ಟ ಸರ್ಕಾರ ನಾನು ನೋಡಿರ್ಲಿಲ್ಲ. ಅದರಿಂದ ರೈತರು, ಕಾರ್ಮಿಕರು, ದಲಿತರು, ಬಡವರು, ಎಲ್ಲ ಜಾತಿ ಬಡವರು ಅವ್ರ ಪರವಾಗಿ ನಾವು ಕೆಲಸ ಮಾಡಿದೋಸ್ಕರ ಅವಕಾಶ ಸಿಕ್ಕಿದೆ. ನಾವು ರೈತರ ಪರವಾಗಿ ಯಾವಾಗಲೂ ಇರ್ತೀವಿ, ಈಗಲೂ ಇದ್ದೀವಿ, ಹಿಂದೇನೂ ಇತ್ತು, ಮುಂದೇನೂ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ
ಇವತ್ತು ರೈತರು ಏನೇನು ಸಲಹೆಗಳು ಕೊಟ್ಟಿದ್ದಾರೆ ಆ ಎಲ್ಲ ಸಲಹೆಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.